ನಮಸ್ಕಾರ, ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಧಾರವಾಡ ಪ್ರವಾಸಿಗರ ಭೀಕರ ಅಪಘಾತ. ಯಲ್ಲಾಪುರದಲ್ಲಿ ಲಾರಿ ಕ್ರೂಸರ್ ಡಿಕ್ಕಿ, 7 ಸಾವು, 2 ಗಂಭೀರ. ಶಸ್ತ್ರಚಿಕಿತ್ಸೆ ಇಲ್ಲದೆಯೇ ನರ ಮತ್ತು ಕೀಲು ನೋವಿಗೆ ಚಿಕಿತ್ಸೆ. ಜನಪ್ರಿಯ ಆಸ್ಪತ್ರೆಯಲ್ಲಿ ಜಿಎಫ್ಸಿ ಥೆರಪಿ ಆರಂಭ. ಸಾರ್ವಜನಿಕರ ಸದುಪಯೋಗಕ್ಕೆ ಕರೆ. ಭಿನ್ನಾಭಿಪ್ರಾಯ ಮರೆತು ಸಂಘಟನೆಗೆ ಒತ್ತು ನೀಡಿ. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆ. ಸಂಸದ ಸುಧಾಕರ್ ಸ್ಪಷ್ಟನೆ. ಲಾರಿ ಮತ್ತು ಕ್ರೂಸರ್ ವಾಹನ ಡಿಕ್ಕಿಯಾಗಿ ಸ್ಥಳದಲ್ಲೇ 7 ಜನ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಆರತಿ ಬಯಲ್ಘಟ್ಟದಲ್ಲಿ ಈ ಭೀಕರ ಅಪಘಾತ ನಡೆದಿದೆ. ಅಪಘಾತದ ಸ್ಥಳದಲ್ಲೇ 6 ಮಂದಿ, ಆಸ್ಪತ್ರೆಯಲ್ಲಿ ಓರ್ವ ಮೃತಪಟ್ಟಿದ್ದಾರೆ. ಮೃತರು ಧಾರವಾಡ ಮೂಲದವರಾಗಿದ್ದು, ಕ್ರೂಸರ್ನಲ್ಲಿ ಒಟ್ಟು 9 ಜನ ಪ್ರಯಾಣ ಮಾಡುತ್ತಿದ್ರು. ಇದರಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಆರತಿ ಬಯಲ್ಘಟ್ಟದಲ್ಲಿ ರಸ್ತೆ ಅಪಘಾತದಲ್ಲಿ 7 ಜನ ಸಾವು ಪ್ರಕರಣ ಸಂಬಂಧ ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಗೆ ಯಲ್ಲಾಪುರ ಶಾಸಕ ಶಿವರಾಮ ಹೆಬ್ಬಾರ್ ಭೇಟಿ ನೀಡಿದ್ದಾರೆ. ಘಟನೆ ಬಗ್ಗೆ ಪೊಲೀಸರಿಂದ ಶಾಸಕರು ಮಾಹಿತಿ ಪಡೆದಿದ್ದಾರೆ. ಇನ್ನು ಶವಗಳನ್ನು ಮರಣೋತ್ತರ ಪರೀಕ್ಷೆ ಮುಗಿಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲು ವೈದ್ಯರು ಹಾಗೂ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಮೃತರನ್ನ ಕಂಡು ಶಾಸಕ ಹೆಬ್ಬಾರ್ ಮರುಗಿದ್ದಾರೆ. ಆರಬೈಲ್ ಬಳಿ ನಡೆದ ಅಪಘಾತದಲ್ಲಿ ಬದುಕುಳಿದಿರುವ ಶಿವರಾಜ್ ಅಪಘಾತದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಡ್ರೈವರ್ ಸೇರಿ 9 ಜನ ಪ್ರವಾಸಕ್ಕೆ ಹೋಗಿದ್ದೆವು. ಧರ್ಮಸ್ಥಳ ಹಾಗೂ ಕುಕ್ಕೆಗೆ ಹೋಗಲು ರಾತ್ರಿ 11 ಗಂಟೆಗೆ ಧಾರವಾಡದಿಂದ ಹೋಗಿದ್ದೇವೆ. ನಾನು ಮಲಗಿದ್ದೆ. ಅಪಘಾತವಾದ ನಂತರವೇ ಎಚ್ಚರವಾಗಿದ್ದು, ಚೆನ್ನ ಬಸ್ಸು ಮತ್ತು ನಾನು ಬದುಕಿದ್ದೇನೆ. ಉಳಿದವರೆಲ್ಲರೂ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಜಿಲ್ಲೆಯ ಜನರಿಗೆ ಅತ್ಯಾಧುನಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹಾಸನದ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ನರ, ಕೀಲು ಮತ್ತು ಮೂಳೆ ನೋವಿಗೆ ಶಸ್ತ್ರಚಿಕಿತ್ಸೆ ಇಲ್ಲದೆಯೇ ಚಿಕಿತ್ಸೆ ನೀಡುವ ಅತ್ಯಾಧುನಿಕ ಜಿಎಫ್ಸಿ ಥೆರಪಿಯನ್ನು ಪರಿಚಯಿಸಿದೆ. ಜನಪ್ರಿಯ ಆಸ್ಪತ್ರೆಯ ಪೈನ್ ಕ್ಲಿನಿಕ್ನಲ್ಲಿ ಆರಂಭಿಸಲಾದ ಈ ಥೆರಪಿಗೆ ಐಎಂಎ ಅಧ್ಯಕ್ಷರು ಹಾಗೂ ಹಿರಿಯ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಶ್ರೀರಂಗ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಿಂದ ಜನಪ್ರಿಯ ಆಸ್ಪತ್ರೆಯು ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಜಿಲ್ಲೆಯ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುತ್ತಾ ಬಂದಿದೆ. ಈ ನೂತನ ಚಿಕಿತ್ಸಾ ವಿಧಾನವು ಸಾರ್ವಜನಿಕರಿಗೆ ವರದಾನವಾಗಲಿದೆ. ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಥವಾ ಹೊಸ ಥರದ ರೋಗ ನಿರೋಧಕ ತಂತ್ರಜ್ಞಾನಗಳನ್ನು ತರ್ತಾ ಇದ್ದಾರೆ. ಇವತ್ತು ಅವರು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ನಮ್ಮನ್ನು ತಂದಿದ್ದಾರೆ. ಎಲ್ಲರಿಗೂ ಗೊತ್ತು, ಮಂಡಿ ನೋವು ಈಗಾಗಲೇ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಬರ್ತಾ ಇದೆ. ಅದರಲ್ಲೂ ಯಂಗ್ಸ್ಟರ್ಸ್ಗೂ ಬರ್ತಾ ಇದೆ. ಈಗ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅನ್ನೋದು ಒಂದು ಹೊಸ ಥರದ. ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ಮಾತನಾಡಿ, ನಾವು ಆಧುನಿಕವಾಗಿ ಜಿಎಫ್ಸಿ ಥೆರಪಿ ಸೇವೆಯನ್ನು ಅಧಿಕೃತವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಆರಂಭಿಸುತ್ತಿದ್ದೇವೆ. ಇದರ ಉದ್ದೇಶ ಶಸ್ತ್ರಚಿಕಿತ್ಸೆ ಇಲ್ಲದೆ ನೋವಿನಿಂದ ಮುಕ್ತರಾಗಿ ನಿಮ್ಮ ಜೀವನವನ್ನು ಮರಳಿ ಪಡೆಯಲು ಉಪಯೋಗವಾಗುತ್ತದೆ ಎಂದರಲ್ಲದೆ, ಆರ್ಥೋಬಯಾಲಜಿಕ್ಸ್ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ ಪಡೆದಿರುವ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಹಾಗೂ ಬೆನ್ನುಮೂಳೆ ಮತ್ತು ಜಿಎಫ್ಸಿ ಥೆರಪಿಯ ತಜ್ಞೆ ಡಾಕ್ಟರ್ ಅನುಪಮ ಅವರ ನೇತೃತ್ವದಲ್ಲಿ ಪೈನ್ ಕ್ಲಿನಿಕ್ನಲ್ಲಿ ಈ ಚಿಕಿತ್ಸೆ ಲಭ್ಯವಿದೆ. ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯನ್ನು ಕಡಿಮೆ ಮಾಡುವುದೇ ಈ ಚಿಕಿತ್ಸೆಯ ಪ್ರಮುಖ ಗುರಿಯಾಗಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ನಾವು ನಮ್ಮ ಜನಪ್ರಿಯ ಆಸ್ಪತ್ರೆಗೆ ಹಾಸನ ಪ್ರಥಮ ಬಾರಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಹಾಸನದ ಹಿರಿಯರು, ಹಾಸನದ ಒಂದು ಪಿಲ್ಲರ್ ಅಂತ ಹೇಳಬೇಕು, ಮತ್ತು ಸಮಾಜಕ್ಕೆ ಹೋರಾಟಗಾರರು ಆದಂತಹ ಈಗ ಇನ್ನೊಂದು 2 ದಿನಗಳಲ್ಲಿ ಅವರ ಕೃತಿ ಬಿಡುಗಡೆ ಮತ್ತು ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಕೂಡ ಇದೆ ಅಂತ ಒಂದು ವಿಶೇಷ ವೃತ್ತಿ ಉಳ್ಳುವಂತಹ ನಮ್ಮ ಡಾಕ್ಟರ್ ಉಗ್ರಪ್ಪನವರು, ಅದೇ ರೀತಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು, ಹಿರಿಯ ಕೀಲು ಮತ್ತು ಮೂಳೆ ತಜ್ಞರು, ಅದೇ ರೀತಿ ಹಿಮ್ಸ್ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ತಜ್ಞರ ಜಿಎಫ್ಸಿ ಥೆರಪಿಯ ಕುರಿತು ಮಾಹಿತಿ ನೀಡಿದ ಕೀಲು ಮತ್ತು ಮೂಳೆ ತಜ್ಞ ಹಾಗೂ ಈ ಚಿಕಿತ್ಸೆಯ ಪರಿಣಿತರಾದ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ, ಇದು ಸಂಪೂರ್ಣ ಪ್ರಾಕೃತಿಕ ಚಿಕಿತ್ಸೆಯಾಗಿದೆ. ರೋಗಿಯ ದೇಹದ ರಕ್ತದಿಂದಲೇ ಬೆಳವಣಿಗೆಯ ಅಂಶಗಳನ್ನು ಬೇರ್ಪಡಿಸಿ ನೋವಿರುವ ಭಾಗಕ್ಕೆ ಚಿಕಿತ್ಸೆ ನೀಡಲಾಗುತ್ತದೆ. ಯಾವುದೇ ಹೊರಗಿನ ಔಷಧ ಅಥವಾ ಇಂಜೆಕ್ಷನ್ಗಳಿಲ್ಲದೆ ಕ್ರೀಡಾಗಾಯಗಳು, ಮೊಣಕಾಲು ನೋವು, ಭುಜದ ನೋವು, ಸಂಧಿವಾತ ಮತ್ತು ದೀರ್ಘಕಾಲದ ಸ್ನಾಯು ನೋವುಗಳಿಗೆ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ವಿವರವಾಗಿ ಮಾಹಿತಿ ನೀಡಿದರು. ನಮಸ್ಕಾರಗಳು. ಇವತ್ತು ಇದೇನು ಜಿಎಫ್ಸಿ ಥೆರಪಿ ಅಂತ ಇದೆ. ಜಿಎಫ್ಸಿ ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್. ಇದು ಏನು ಒಂಥರ ಮ್ಯಾಜಿಕ್ ಏನಲ್ಲ, ಆದರೆ ನಮ್ಮದೇ ಸ್ವಂತಹ ರಕ್ತ ಅದನ್ನು ತೆಗೆದು ಒಂದು ಮಿಷಿನ್ಗೆ ಹಾಕಿ ಅದನ್ನು ತೆಗೆದು ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಆಗಿ ತೆಗೆದುಕೊಂಡು ನಮ್ಮ ದೇಹದಲ್ಲಿ ಯಾವ ಭಾಗಕ್ಕೆ ಬೇಕಾದ್ರೂ ಕೊಡ್ಬೋದು. ಇವಾಗ ನಮ್ಮ ದೇಹದಲ್ಲಿ ಒಂದು ಎಲ್ಲಿ ತೊಂದರೆ ಬೇಕಾದ್ರೂ, ಮಂಡಿ ಆಗಲಿ, ಭುಜ ಆಗಲಿ, ಬೇರೆ ಕಾಲಿನಾಗಲಿ, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ರಕ್ತದಲ್ಲಿ 3 ಥರ ಇರುತ್ತೆ: ಕೆಂಪು ರಕ್ತ, ಬಿಳಿ ರಕ್ತ ಮತ್ತು ಪ್ಲೇಟ್ಲೆಟ್ಸ್ ಅಂತ. ಇದನ್ನ ಆ ಮೆಷಿನ್ಗೆ ಹಾಕಿ ಅಂತ ನಾನಾದರೂ ಭಾವಿಸಿದ್ದೇನೆ. ಕಾರಣ, ಈ ಆಸ್ಪತ್ರೆಗೆ ಹೆಸರೇ ಅಂತ ಅದಕ್ಕೆ ಇಟ್ಟಿದ್ದಾರೆ.
ನಾನು ಸುಮಾರು ಸಲ ಡಾಕ್ಟರ್ ಬಶೀರ್ ಅವರಿಗೆ ಫೋನ್ ಮಾಡಿದಾಗ ಅಥವಾ ಪರ್ಸನಲ್ ಭೇಟಿ ಮಾಡಿದಾಗ ಜನಪ್ರಿಯ ಅಂತ ವರ್ಡ್ನ ಯಾರು ಸರ್ ಸೆಲೆಕ್ಟ್ ಮಾಡಿದ್ದು ಅಂತೆಲ್ಲ ಕೇಳಿದೆ. ಅವರು ಜನಪ್ರಿಯವಾಗಿಯೇ ಇದ್ದಾರೆ. ಎಲ್ಲರನ್ನೂ ಪ್ರತಿಯೊಬ್ಬರು ಅಣ್ಣ ತಮ್ಮಗಳ ಥರ, ಸಂಬಂಧಿಗಳ ಥರ, ಯಾವುದೇ ಧರ್ಮದ ಜಾತಿ ಧರ್ಮದ ವಿಚಾರದಲ್ಲಿ ಇಲ್ಲ ಅವರು. ನಾನು ಅವ್ರ ಚೇಂಬರಲ್ಲಿ ಕೂತಿದ್ದಾಗ ಅಬ್ಸರ್ವ್ ಮಾಡಿದೆ, 4-5 ಜನ ಮಠಾಧೀಶರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್, ನರರೋಗ ತಜ್ಞ ಡಾಕ್ಟರ್ ಹರ್ಷ ಸುರೇಶ್, ಫಿಸಿಷಿಯನ್ ಡಾಕ್ಟರ್ ಮನೋಜ್ ಕುಮಾರ್ ಸೇರಿದಂತೆ ವಿವಿಧ ವಿಭಾಗಗಳ ತಜ್ಞ ವೈದ್ಯರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಪಕ್ಷದ ಸಂಘಟನೆ ಮತ್ತು ಆಂತರಿಕ ಭಿನ್ನಾಭಿಪ್ರಾಯಗಳ ಕುರಿತು ಬಿಜೆಪಿ ಹೈಕಮಾಂಡ್ನಿಂದ ನಿರ್ದೇಶನಗಳು ಬಂದಿದ್ದು ಎಲ್ಲವನ್ನು ಬದಿಗೊತ್ತಿ ಸಂಘಟನೆಗೆ ಒತ್ತು ನೀಡಲಾಗುವುದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಪಕ್ಷದ ರಾಜ್ಯ ಪ್ರಭಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೊಂದಿಗಿನ ಮಹತ್ವದ ಚರ್ಚೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷದ ಮುಂದಿನ ಕಾರ್ಯತಂತ್ರಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಕರ್ನಾಟಕದ ಪ್ರಭಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಮ್ಮನ್ನ ಕರೆಸಿದ್ರು. ಪಕ್ಷದ ಸಂಘಟನೆ ನಮ್ಮ ಭಾಗದಲ್ಲಿ ಬಿಜೆಪಿಯನ್ನು ಹೇಗೆ ಬಲಪಡಿಸಬೇಕು ಎಂಬ ಬಗ್ಗೆ ಸುದೀರ್ಘ ಚರ್ಚೆ ನಡೆದಿದೆ. ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದರೂ ಪಕ್ಷಕ್ಕೆ ಯಾವುದೇ ನಷ್ಟವಾಗದಂತೆ ಕೆಲಸ ಮಾಡಬೇಕು ಎಂದು ಅವರು ನಮಗೆ ನಿರ್ದೇಶನ ಮಾಡಿದ್ದಾರೆ. ಈ ಭೇಟಿಯಲ್ಲಿ ತಾವು ಯಾವುದೇ ವೈಯಕ್ತಿಕ ಬೇಡಿಕೆಗಳನ್ನು ಮುಂದಿಟ್ಟಿಲ್ಲ ಅಥವಾ ಯಾವುದೇ ದೂರುಗಳನ್ನು ನೀಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಸದೃಢವಾಗಿ ಕಟ್ಟಬೇಕು. ಪರಸ್ಪರ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಪಕ್ಷದ ಮೇಲೆ ಅದು ಪ್ರಭಾವ ಆಗಬಾರ್ದು, ಪಕ್ಷಕ್ಕೆ ನಷ್ಟ ಆಗಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಪಿದ್ದೇವೆ. ಏನು ಸಣ್ಣ ಪುಟ್ಟ ಅಭಿಪ್ರಾಯಗಳು ಏನಿದೆ ಅವೆಲ್ಲ ಕೂಡ ಏನು ಹೇಳಬೇಕು ಅದೆಲ್ಲ ಹೇಳಿದ್ದೀವಿ. ಒಟ್ಟಾರೆಯಾಗಿ ನಾವೆಲ್ಲ ಈ ವಾರದಲ್ಲಿ ಮಳೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅಪಾಯದ ಅಂಚಿನಲ್ಲಿರುವ ಶಾಲಾ, ಕಾಲೇಜು ಹಾಗೂ ಅಂಗನವಾಡಿ ಕಟ್ಟಡಗಳ ಪಟ್ಟಿ ಮಾಡಿ ದುರಸ್ತಿ ಕೆಲಸಕ್ಕೆ ಸಂಬಂಧಿಸಿದ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ಶಾಸಕ ಸ್ವರೂಪ್ರಕಾಶ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ಕಳೆದ ದಿನಗಳಲ್ಲಿ ಮಳೆಯ ಹಾನಿಗೀಡಾಗಿರುವ ಸರ್ಕಾರಿ ಆಸ್ಪತ್ರೆಗಳು, ರಸ್ತೆಗಳು ಮತ್ತು ಇತರ ಸರ್ಕಾರಿ ಕಟ್ಟಡಗಳ ದುರಸ್ತಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ತಹಶೀಲ್ದಾರ್ ಅವರ ಖಾತೆಯಲ್ಲಿ ಲಭ್ಯವಿರುವ ಅನುದಾನವನ್ನು ಬಳಸಿಕೊಂಡು ತುರ್ತು ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳುವಂತೆ ತಿಳಿಸಿದರಲ್ಲದೆ ಈ ಬಾರಿ ತಾಲೂಕಿನಲ್ಲಿ 193 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ ವಾಸ್ತವದಲ್ಲಿ ಕೇವಲ 188 ಮಿಲಿಮೀಟರ್ ಮಳೆಯಾಗಿದೆ. ಮಳೆಯ ಅಭಾವದಿಂದಾಗಿ ಕಳೆದ ಬಾರಿ 4,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಆಲೂಗೆಡ್ಡೆ ಬಿತ್ತನೆ ಈ ಬಾರಿ ಕೇವಲ 2,000 ಹೆಕ್ಟೇರ್ಗೆ ಕುಸಿದಿದೆ. ಹಾಗಾಗಿ ಏಕಬೆಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸಲು ಕೃಷಿ ಇಲಾಖೆ ನೀಡಿರುವ ಸಲಹೆಯ ಮೇರೆಗೆ ರೈತರು ಮಿಶ್ರ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಮಳೆ ಹೆಚ್ಚು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ವಾರ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲ ನಮ್ಮ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಒಂದು ಅಂಗನವಾಡಿ, ವಿಶೇಷ ಅಂಗನವಾಡಿ ಏನು ಶಾಲೆಗಳಿದೆ ಎಲ್ಲ ಅಂಗನವಾಡಿ ಶಾಲೆಗಳಲ್ಲಿ ರಿಪೇರಿ ಅಥವಾ ಕೆಲಮಿಟೀಸ್ ಮಳೆ ಹಾನಿಯಿಂದ ಆಗಿರೋಂಥದ್ದು ಎಲ್ಲ ಅದನ್ನೆಲ್ಲ ಒಂಚೂರು ಪಟ್ಟಿ ಕೊಡಿ. ನಮ್ಮ ಇದರಲ್ಲಿ 2 ಬೆಳೆನೇ ಮಾಡೋಕ್ಕೂ ಇರೋಕ್ಕಾಗಲ್ಲ. ಯಾಕಂದರೆ ಹಸುಗಳಿಗೆ, ಜಾನುವಾರುಗಳಿಗೆ ನಮ್ಮ ಜೋಳ ಅವಶ್ಯಕತೆ ಇದೆ. ಅದು ಹೇಳಿದಾಗೆ 4 ಸಾಲು ಜೋಳ ಹಾಕಿ ಇನ್ನು 2 ಸಾಲನ್ನು ಬೇರೆ ತೊಗರಿನ ಬೇರೆ ಹಾಕಿದ್ರೆ ಸ್ವಲ್ಪ ರೋಗ ಅವಾಯ್ಡ್ ಆಗುತ್ತೆ ಅಂತ. ಇಡೀ ಸರ್ ಹಾಸನ ಜಿಲ್ಲೆಗೆ ವಾಣಿಜ್ಯ ಬೆಳೆಯಾಗಿದ್ದು ಆಲೂಗೆಡ್ಡೆಗೆ ಅಂಗಮಾರಿ ರೋಗ, ಈ ಥರ ರೋಗಗಳು ಬಂದು 54,000 ಇಷ್ಟು ಹೆಕ್ಟೇರಲ್ಲಿ ಆಗ್ತಿದ್ದು ಈಗ ತುಂಬ ಕಮ್ಮಿ ಆಗಿದೆ. ಈಗ ಅದೇ ಥರ ಜೋಳನೂ ಕೂಡ ಅತಿ ಹೆಚ್ಚು ದಶಕಗಳ ಕಾಲ ಸಾಮಾಜಿಕ ಮತ್ತು ಜನಪರ ಹೋರಾಟಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಹಿರಿಯ ಹೋರಾಟಗಾರ ವೈಎಸ್ ವೀರಭದ್ರಪ್ಪ ಅವರ ಅಭಿನಂದನಾ ಸಮಾರಂಭ ಹಾಗೂ ಅವರ ಜೀವನಾಧಾರಿತ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಜುಲೈ 12ರಂದು ನಗರದಲ್ಲಿ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ. ಈ ಕುರಿತು ಮಾತನಾಡಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಿಕೆ ಮಂಜುನಾಥ್ ಅವರು ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ನಾಗರಿಕರ ಹಿತರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಜುಲೈ 12ರಂದು ಬೆಳಗ್ಗೆ 10:30 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ. ಹಾಸನ ಜಿಲ್ಲೆಯಲ್ಲಿ ವೀರಭದ್ರಪ್ಪನವರದ್ದು ಒಂದು ವಿಶಿಷ್ಟವಾದ ವ್ಯಕ್ತಿತ್ವ. ಅವರು 1983ರಲ್ಲಿ ನಗರಸಭಾ ಸದಸ್ಯರಾದಾಗಿನಿಂದಲೂ ಸತತವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ. ಇಂತಹ ಅಪರೂಪದ ವ್ಯಕ್ತಿತ್ವ ಹೋರಾಟಗಾರರಿಗೆ ನಡೆಯುತ್ತಿರುವ ಈ ಅಭಿನಂದನಾ ಸಮಾರಂಭಕ್ಕೆ ಅನೇಕ ಅಭಿಮಾನಿಗಳಿಗೆ ನೇರವಾಗಿ ಆಮಂತ್ರಣ ತಲುಪಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಮಾಧ್ಯಮಗಳ ಮೂಲಕ ಅವರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಅವರು ಭಾಗವಹಿಸದೇ ಇರತಕ್ಕಂಥ ಸಂಘ ಸಂಸ್ಥೆಗಳಿಲ್ಲ. ನಾ ಕಂಡಂಗೆ 1983ರಲ್ಲಿ ಅವರು ನಗರಸಭಾ ಸದಸ್ಯರಾಗಿದ್ದಾಗಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸತತವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರ ಅಭಿಮಾನಿಗಳಿಗೆ ಅನೇಕ ಜನಕ್ಕೆ ಇನ್ವಿಟೇಷನ್ನ ನಮಗೆ ತಲುಪಿಸೋಕ್ಕೆ ಆಗ್ತಾಯಿಲ್ಲ. ಬಹುಶಃ
ತಮ್ಮ ಮುಖಾಂತರ ಅವರೆಲ್ಲರಿಗೂ ಕೂಡ ಇನ್ವಿಟೇಷನ್ ತಲುಪುತ್ತೆ ಅಂತ ನಾನು ಭಾವಿಸಿ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಬಹುಶಃ ಹಾಸನ ಜಿಲ್ಲೆಯಲ್ಲಿ ವೀರಭದ್ರಪ್ಪನವ್ರದ್ದೇ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ನಾವು ಕಂಡಾಗೆ. ಅಂಥ ವ್ಯಕ್ತಿಗಳನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಇನ್ನು ಮುಂದಿನ ದಿನಗಳಲ್ಲಿ ಹಿರಿಯ ನಾಗರಿಕ ವೇದಿಕೆ ಮಾಡ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಲ್ಲೇಶ್ ಗೌಡ ಅವರು ಮಾತನಾಡಿ, ವೀರಭದ್ರಪ್ಪ ಅವರ ಬದುಕು ಹೋರಾಟದ ದಾರಿಯಾಗಿದೆ. ಸಮಾಜದ ಅನೇಕ ಸವಾಲುಗಳ ನಡುವೆಯೂ ದುಡುಕಿಡದೆ ಏಕಾಂಗಿಯಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಅವರ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಮಾದರಿ. ಅವರ ಬದುಕು, ಸಾಧನೆ ಮತ್ತು ಸಾಮಾಜಿಕ ಸೇವೆಯನ್ನು ದಾಖಲಿಸುವ ಉದ್ದೇಶದಿಂದ ಲೇಖಕಿ ವನಜಾಕ್ಷಿ ಸುರೇಶ್ ಅವರು ಜೀವನಗಾಥೆಯ ಕೃತಿಯನ್ನು ರಚಿಸಿದ್ದಾರೆ. ಇದು ಕೇವಲ ಪುಸ್ತಕ ಬಿಡುಗಡೆಯಲ್ಲ, ಬದಲಾಗಿ ವೀರಭದ್ರಪ್ಪ ಅವರ ಸೇವೆಗೆ ಸಲ್ಲಿಸುವ ಸಾರ್ವಜನಿಕ ನಮನವಾಗಿದೆ ಎಂದು ತಿಳಿಸಿದರು. ಎಷ್ಟೋ ಸಲ ಹೋರಾಟದಲ್ಲಿದ್ದಂಥವರು ಅನೇಕ ಬಾರಿ ಹಿಂದೆ ಸರಿದಾಗಲೂ ಕೂಡ ಅದು ಯಾವುದನ್ನೂ ಲೆಕ್ಕಕ್ಕೆ ತಗೊಳ್ಳದೆ ತಾನು ಏಕಾಂಗಿಯಾದರೂ ಕೂಡ ಅಂಥ ಹೋರಾಟವನ್ನು ಮುಂದುವರಿಸಿ ಅದು ಒಂದು ದಡ ಮುಟ್ಟಿಸುವಂತಹ ಒಂದು ಛಲವನ್ನು ಇಟ್ಕೊಂಡು ಸದಾ ಜನಪರವಾಗಿ ಸಮಾಜಮುಖಿಯಾಗಿ ಚಿಂತಿಸ್ತಾ ಇದ್ದಂತಹ ವೈಎಸ್ ವೀರಭದ್ರಪ್ಪನವರು ಸಾಮಾಜಿಕ ಹೋರಾಟಗಾರರಷ್ಟೇ ಅಲ್ಲ, ಬದುಕಿನಲ್ಲಿ ಕೂಡ ಹೋರಾಟ ಮಾಡಿ ಬದುಕನ್ನು ಕಟ್ಟಿಕೊಂಡವರು. ತನ್ನ ಬದುಕಷ್ಟೇ ಅಲ್ಲ, ತನ್ನ ಸುತ್ತಲಿನ ಬದುಕನ್ನು ಕಟ್ಟಿದವರು. ಆ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಮಾದರಿಯಾದಂತಹ ವ್ಯಕ್ತಿತ್ವ ಅವರು. ಕಾರ್ಯಕ್ರಮಕ್ಕೆ ಎಷ್ಟು ದುಡಿದಿದ್ದಾರೆ ಅಂತ ಯಾವ ವೇದಿಕೆ ಮೇಲೂ ನೋಡಿಲ್ಲ. ನಾವು ಚಿಕ್ಕವರಿದ್ದಾಗ ಸಾಮೂಹಿಕ ವಿವಾಹ ಎಲ್ಲ ಮಾಡ್ತಿದ್ರು ಒಂದು ಕನ್ನಿರಾಳ ಮಠದಲ್ಲಿ. ಬಸವ ಜಯಂತಿ ದಿವಸ ಎಷ್ಟೋ ಬೆಳಿಗ್ಗೆ ಸ್ನಾನನೂ ಇಲ್ಲ, ತಿಂದಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗಿ ಆ ಕಾರ್ಯಕ್ರಮ ಎಲ್ಲ ಮುಗಿದು ಸಂಜೆ ಬಂದು ಸ್ನಾನ ಮಾಡಿ ತಿಂಡಿ ತಿಂತಾ ಇದ್ರು. ಬಟ್ ಬೇರೆಯವ್ರು ಎಷ್ಟೊಂದು ಜನ ಸ್ಟೇಜ್ ಮೇಲೆ ಇದ್ದು ಅವರು ಸನ್ಮಾನ. ಸುದ್ದಿಗೋಷ್ಠಿಯಲ್ಲಿ ಐಸಾಮಿಗೌಡ, ಮಂಜುನಾಥ್, ಮಲ್ಲೇಶ್ ಗೌಡ, ಲೇಖಕಿ ವನಜಾಕ್ಷಿ, ರವಿನಾಕಲ್ಗೂಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸರ್ಕಾರದ ನಿಯಮಾನುಸಾರ ಅರ್ಹ ಫಲಾನುಭವಿಗಳಿಗೆ ಅರಕಲಗೂಡು ಪಟ್ಟಣದ ಹಂಪಾಪುರ ಬಳಿ ಮೀಸಲಿರಿಸಿರುವ 353 ಆಶ್ರಯ ನಿವೇಶನಗಳನ್ನು ವಿತರಿಸಲಾಗುವುದು ಎಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಸಮಿತಿ ಸದಸ್ಯರು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ 353 ನಿವೇಶನಗಳನ್ನು ಹಂಚಿಕೆ ಮಾಡಲು ತೀರ್ಮಾನಿಸಲಾಗಿದೆ. ಕಾನೂನು ಪ್ರಕಾರ ಅರ್ಹರಾಗಿರುವ ಎಲ್ಲರಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಈ ಹಿಂದೆ ಅರ್ಜಿ ಸಲ್ಲಿಸಿದವರು ಸಹ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಹಳೆಯ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದಿಲ್ಲ. ಸರ್ಕಾರದ ಪ್ರಸ್ತುತ ಮಾರ್ಗಸೂಚಿಗಳ ಪ್ರಕಾರ ಅರ್ಹರನ್ನು ಆಯ್ಕೆ ಮಾಡಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು. ಎಸ್ಸಿ, ಎಸ್ಟಿ, ಮಹಿಳೆಯರು, ದಿವ್ಯಾಂಗರು ಹಾಗೂ ಸೈನಿಕರಿಗೆ ಸರ್ಕಾರ ನಿಗದಿಪಡಿಸಿರುವ ಮೀಸಲಾತಿ ಪ್ರಮಾಣದಂತೆ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹತಾ ಮಾನದಂಡಗಳನ್ನು ಪೂರೈಸುವವರಿಗೆ ಮಾತ್ರ ನಿವೇಶನ ಹಂಚಿಕೆ ಮಾಡಲಾಗುವುದು ಎಂದು ಶಾಸಕರು ಸ್ಪಷ್ಟಪಡಿಸಿದರು. ಇದು ಆಶ್ರಯ ಸಮಿತಿ ಸಭೆಯನ್ನ ಸಭೆ ಸದಸ್ಯರುಗಳು ನಾನು ಎಲ್ಲ ಅಧಿಕಾರಿಗಳು ಸೇರಿ ಮಾಡಿ ಇಲ್ಲಿ ಹಂಪಾಪುರ ಮತ್ತು ಇಲ್ಲಿರ್ತಕ್ಕಂಥ 300 ಚಿಲ್ಲರೆ ಸೈಟ್ಗಳನ್ನು ಹಂಚೋದಕ್ಕೆ ತೀರ್ಮಾನ ಆಯಿತು. ಕಾನೂನು ಪ್ರಕಾರ ಯಾರ್ಯಾರು ಅರ್ಹರಿದ್ದಾರೆ ಅವರೆಲ್ಲರೂ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಹಿಂದೆ ಹಾಕಿದಾರಲ್ಲ ಅವರು ಕೂಡ ಮತ್ತೆ ಅರ್ಜಿ ಹಾಕಿ ಈ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ಅರ್ಹರು ಅಂತ ನಾವು ಕಾನೂನು ಪ್ರಕಾರ ಏನು ತೀರ್ಮಾನ ಮಾಡ್ತೀವಿ ಅವ್ರಿಗೆ ಮಾತ್ರ ಅದು ಸಿಗ್ತಕ್ಕಂಥದ್ದು. ಅದನ್ನು ಸಮಿತಿನಲ್ಲಿ ಅರ್ಜಿ ಹಾಕಿ ಅದು ಕೂಲಂಕುಷವಾಗಿ ಪರಿಶೀಲಿಸಿ ಎಲಿಜಿಬಿಲಿಟಿ. ಸಭೆಯಲ್ಲಿ ಸಮಿತಿ ಸದಸ್ಯರಾದ ಪಟ್ಟಣ ಪಂಚಾಯತ್ ಆಡಳಿತಾಧಿಕಾರಿ ತಹಶೀಲ್ದಾರ್ ಸೌಮ್ಯ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಉಪಸ್ಥಿತರಿದ್ದರು. ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ರೈತರಿಗೆ ಬೆಳೆ ವಿಮೆ ಸೌಲಭ್ಯ ಕಲ್ಪಿಸಲಾಗಿದ್ದು, ಅರ್ಹ ರೈತರು ನಿಗದಿತ ಅವಧಿಯೊಳಗೆ ನೋಂದಾಯಿಸಿಕೊಳ್ಳುವಂತೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೆ ಮೋಹನ್ ಕುಮಾರ್ ಮನವಿ ಮಾಡಿದರು. ಬಿತ್ತನೆಯಿಂದ ಹಿಡಿದು ಕಟಾವಿನ ನಂತರದ ಅವಧಿಯವರೆಗೆ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಬೆಳೆ ನಷ್ಟಕ್ಕೆ ಪರಿಹಾರ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಆಸಕ್ತ ಮತ್ತು ಅರ್ಹ ರೈತರು ನಿಗದಿತ ಸಮಯದೊಳಗೆ ತಮ್ಮ ಹತ್ತಿರದ ಕೃಷಿ ಇಲಾಖೆ ಕಚೇರಿ ಅಥವಾ ಸಂಬಂಧಪಟ್ಟ ವಿಮಾ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳುವಂತೆ ಇಲಾಖೆ ತಿಳಿಸಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಚನ್ನರಾಯಪಟ್ಟಣದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ. ಫಸಲ್ ಬಿಮಾ ಯೋಜನೆ ಅಂದರೆ PMFBY ಯೋಜನೆ. ಈ ಯೋಜನೆಯಡಿ ಈಗಾಗಲೇ ತಾವು ಬೆಳೆದಂಥ ಬೆಳೆಗಳಿಗೆ ಒಂದು ಇನ್ಶೂರೆನ್ಸ್ ಕಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದರಂತೆ ನಮ್ಮ ತಾಲೂಕಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳಾದ ಮುಸ್ಕಿನ ಜೋಳ, ರಾಗಿ, ಅಲಸಂದೆ, ಹುರುಳಿ ಹಾಗೂ ಭತ್ತದ ಬೆಳೆಗಳಿಗೆ ತಾವು ನೋಂದಣಿಯನ್ನು ಮಾಡ್ಕೋಬಹುದು. ಇದಕ್ಕೆ ಪ್ರಮುಖವಾಗಿ ಪ್ರತಿ ಬೆಳೆಗೂ ಕೂಡ
ಒಂದು ಎಕರೆಗೆ ಎಷ್ಟು. ಸಮಾಜದಲ್ಲಿ ಶಾಶ್ವತ ಬದಲಾವಣೆ ತರಲು ಶಿಕ್ಷಣವೇ ಪ್ರಮುಖ ಕಾರಣವಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಹರಕಲಗೂಡು ಪಟ್ಟಣದ ಶ್ರೀ ಗುರು ವಿಜಯ ಸಿದ್ಧ ಶಿವದೇವ ಮಂಗಳ ಮಂದಿರದಲ್ಲಿ ಮಲೆನಾಡು ಪದವಿ ಪೂರ್ವ ಕಾಲೇಜು ವತಿಯಿಂದ ಆಯೋಜಿಸಿದ್ದ ಸ್ವಾಗತ ಹಾಗೂ ಅಭಿನಂದನಾ ಸಮಾರಂಭ ಮತ್ತು ವಿದ್ಯಾರ್ಥಿಗಳ ಕನಸುಗಳ ಬೆನ್ನೇರಿ ಸಾಧನೆಯ ಶಿಬಿರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ಶಿಕ್ಷಣವಿಲ್ಲದೆ ಮನೆ, ಊರು, ತಾಲೂಕು ಹಾಗೂ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ಶಿಕ್ಷಣವು ವ್ಯಕ್ತಿಯನ್ನು ಪರಿವರ್ತಿಸಿ ಜೀವನದ ಗುರಿಯನ್ನ ಕಂಡುಕೊಳ್ಳಲು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಪ್ರಾಂಶುಪಾಲ ಶಶಿಕುಮಾರ್, ಬಿಎಡ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಯದುನಂದನ್, ಕಾರ್ಯದರ್ಶಿ ಜಯಪ್ರಕಾಶ್ ಬಿಆರ್, ಉಪನ್ಯಾಸಕ ವೃಂದ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ವಿವಿಧ ವಿಷಯಗಳ ಕುರಿತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ನೀಡಿದ್ದು, ಮಾಧ್ಯಮಗಳ ವರದಿಗಳು ಹಾಗೂ ವಿರೋಧ ಪಕ್ಷಗಳ ಟೀಕೆಗಳಿಗೆ ತಿರುಗೇಟು ನೀಡಿದ್ದಾರೆ. ಒಕ್ಕಲಿಗ ನಾಯಕರ ಸಭೆಯ ಕುರಿತಾದ ಮಾಧ್ಯಮ ವರದಿಗಳಿಗೆ ಪ್ರತಿಕ್ರಿಯಿಸಿದ ಸಚಿವರು, ನಾವು ಇಬ್ಬರು ಸೇರಿ ಕಾಫಿ ಕುಡಿದರೂ ಅಥವಾ ದೆಹಲಿಯಲ್ಲಿ ನನ್ನ ತಂದೆಯವರ ಮನೆಗೆ ಹೋದರೂ ಹೈಕಮಾಂಡ್ ವಿರುದ್ಧದ ಸಂಘಟನೆ ಎಂದು ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಿ. ನಾನು ವಾಸವಿರುವುದು ಅಲ್ಲೇ, ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗುವುದು ಸಹಜ. ಇಂತಹ ವರದಿಗಳನ್ನು ಮಾಡುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಾತನಾಡಿದ ಅವರು, ಸರ್ಕಾರ ಸುಗಮವಾಗಿ ನಡೆಯಲು ಅಧಿಕಾರದ ವಿಕೇಂದ್ರೀಕರಣ ಅಗತ್ಯ ಎಂಬುದು ಮುಖ್ಯಮಂತ್ರಿಗಳ ಅಭಿಪ್ರಾಯ. ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಮುಂದಿನ 1-2 ವಾರಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ ಎಂದು ತಿಳಿಸಿದರು. ನೋಡಿ, ಅದಿನ್ನೂ ಕೂಡ ಕ್ಯಾಬಿನೆಟಿಗೆ ಬಂದಿಲ್ಲ. ಬಂದಾಗ ಚರ್ಚೆ ಮಾಡಿ ನೋಡ್ತೀವಿ. ಬಿಜೆಪಿಗೆ ಏನಕ್ಕೆ ಅಷ್ಟ ಆತಂಕ ಇದೆ? ಅವರು ಜಾತಿ ಗಣತಿ ಮಾಡ್ಬೇಕಂದ್ರೆ ಫಸ್ಟು ಎಲ್ಲ ಬಿಜೆಪಿ ರೂಲ್ ಸ್ಟೇಟ್ಸ್ನಲ್ಲಿ ಮಾಡಿ, ಗುಜರಾತಲ್ಲಿ ಮಾಡಿ, MP ನಲ್ಲಿ ಮಾಡಿ, ಉತ್ತರ ಪ್ರದೇಶನಲ್ಲಿ ಮಾಡಿ, ದೇಶಾದ್ಯಂತ ಮಾಡಿ, ಜಿತ್ನಿ ಆಬಾದಿ ಉತ್ನಾ ಹಕ್ ಅಂದ್ಬಿಟ್ಟು ಏನು ಸ್ಲೋಗನ್ಗಳಿಗೆ ಅವರು ಕೂಡ ಬೆಂಬಲಿಸ್ತಾ ಇದ್ದಾರೆ. ಒಳ್ಳೇದೇ, ಫಸ್ಟ್ ಅಲ್ಲಿ ಮಾಡಿಬಿಟ್ಟು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಬೀರುವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದೇವೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ನಾಟನಹಳ್ಳಿ ಅನಿಲ್ ಕುಮಾರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನ ವಹಿಸಿ ದೇವೇಗೌಡರು ಹೊರತುಪಡಿಸಿ ಉಳಿದ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕಾರ್ಯನಿರ್ವಹಿಸಿದ ಸಂಘದ ಕಾರ್ಯದರ್ಶಿ ಸತೀಶ್ ಘೋಷಿಸಿದರು. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಿಎನ್ ಕುಮಾರ್ ಅವರು, ಅಕ್ಕಿಹೆಬ್ಬಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ಹಿಂದೆ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ಅಧ್ಯಕ್ಷ ಸ್ಥಾನವನ್ನು ಈ ಬಾರಿ ನಮ್ಮ ನಾಯಕರಾದ ಶಾಸಕ ಎಚ್.ಡಿ. ಮಂಜು ಅವರ ಮಾರ್ಗದರ್ಶನದಲ್ಲಿ ನಡೆದ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ದೇವೇಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಕಾರ್ಯಕರ್ತರ ಶ್ರಮ ಮತ್ತು ನಾಯಕರ ಮಾರ್ಗದರ್ಶನಕ್ಕೆ ಸಿಕ್ಕ ಗೆಲುವು ಎಂದರು. ಬೀರ್ವಳ್ಳಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದಲ್ಲಿ ಅನಿಲ್ ಕುಮಾರ್ ಅವರ ರಾಜೀನಾಮೆ ತೆರವಾಗಿದ್ದ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ವಿ ದೇವೇಗೌಡರು ಇವತ್ತು ನಾಮಪತ್ರ ಸಲ್ಲಿಸಿದ್ದು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಹಿಂದೆ ಆಗಿದ್ದಂಥ ಕಾಂಗ್ರೆಸ್ನ ಇದನ್ನು ಮಾಡಿ ಇವತ್ತು ಮಂಜಣ್ಣನವರ ಕೈ ಬಲ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ದೇವೇಗೌಡ ಅವರು, ನನ್ನ ಅವಿರೋಧ ಆಯ್ಕೆಗೆ ಮಾರ್ಗದರ್ಶನ ನೀಡಿದ ನಮ್ಮ ನಾಯಕರಾದ ಶಾಸಕ ಎಚ್.ಡಿ. ಮಂಜು, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ, ಗ್ರಾಮ ಪಂಚಾಯತಿ ಸದಸ್ಯ ಬಿಎನ್ ಕುಮಾರ್, ಹಿರಿಯ ಮುಖಂಡ ಲಕ್ಷ್ಮೇಗೌಡರ ಮಾರ್ಗದರ್ಶನ ಹಾಗೂ ಎಲ್ಲ ನಿರ್ದೇಶಕರ ಸಹಕಾರಕ್ಕೆ ನಾನು ಸದಾ ಋಣಿಯಾಗಿರುತ್ತೇನೆ ಎಂದರು. ಬಹುಮತದಿಂದ ಸದಸ್ಯರುಗಳೆಲ್ಲ ಸೇರಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿರುವುದರಿಂದ ನಾನು ಎಲ್ಲರ ಹಿತದೃಷ್ಟಿಯಿಂದ ಈ ಸಂಘದ ಪರವಾಗಿ ನಿಮ್ಮೆಲ್ಲರ ಕಳಕಳಿ ವ್ಯಕ್ತಪಡಿಸ್ತೀನಿ. ಎಲ್ಲರ ವಿಷಯದಿಂದ ನಾನು ವಿರೋಧವಾಗಿ ಆಯ್ಕೆ ಆಗಿರೋದು ಒಳ್ಳೆ ಕೆಲಸ ಮಾಡ್ತವೆ. ನಿಮ್ಮೆಲ್ಲರ ಆಶ್ವಾಸನೆಯಿಂದ ನಡೆಸ್ಕೊಂಡ್ರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಬಿಆರ್ ಕೃಷ್ಣೇಗೌಡ, ಅಕ್ಕಿಹೆಬ್ಬಾಳು ಹೋಬಳಿ ಜೆಡಿಎಸ್ ಅಧ್ಯಕ್ಷ ಬಸವಲಿಂಗಪ್ಪ, ಹಿರಿಯ ಮುಖಂಡ ಲಕ್ಷ್ಮೇಗೌಡ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಿಎನ್ ಕುಮಾರ್, ಸೊಸೈಟಿ ನಿರ್ದೇಶಕರಾದ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಬಿಸಿ ಶಿವಲಿಂಗೇಗೌಡ ಮುಖ್ಯಮಂತ್ರಿಯಾಗಿ ಹಾಗೂ ಬಿಜಿ ವಿನು ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಕಾಲೇಜಿನ ಉಪಪ್ರಾಂಶುಪಾಲ ಸೋಮಣ್ಣ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ನಡೆದ 2026-27ನೇ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾದವರಿಗೆ ಪ್ರಮಾಣ ವಚನ ಬೋಧನೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡುತ್ತಾ, ಯಾರು ಯಾವ ಸಚಿವರಾಗಿ ಆಯ್ಕೆಯಾಗಿದ್ದೀರೋ ಅವರು ಆ ಸಚಿವ ಸ್ಥಾನದ ಕಾರ್ಯಕಲಾಪಗಳನ್ನು, ಘನತೆಯನ್ನ, ಆ ಇಲಾಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಪ್ರಾಧ್ಯಾಪಕರು, ಶಿಕ್ಷಕರು, ಪ್ರಾಂಶುಪಾಲರಾಗಲಿ ಸಚಿವರ ಹಕ್ಕುಗಳನ್ನು ಹತ್ತಿಕ್ಕುವುದಾಗಲಿ ಮಾಡಬಾರದು. ಹಾಗೆ ಮಾಡಿದರೆ ಅವರು ನೀಡುವ ಕೊಡುಗೆಗಳನ್ನು, ಕರ್ತವ್ಯಗಳನ್ನು ನಿರ್ವಹಿಸುವುದನ್ನು ಬಿಡುತ್ತಾರೆ. ಅವರು ಕಾರ್ಯನಿರ್ವಹಿಸಲು ಉತ್ಸಾಹದಿಂದ ಬಂದಾಗ ಪ್ರೋತ್ಸಾಹಿಸಬೇಕು, ಬೆಲೆ ಕೊಡಬೇಕು ಎಂದು ತಿಳಿಸಿದರು. ಸಚಿವರಾಗಿ ಆಯ್ಕೆಯಾಗಿದ್ದೀರಾ, ನಿಮ್ಮ ಸಚಿವ ಸ್ಥಾನದ ಕಾರ್ಯಕಲಾಪಗಳನ್ನ, ಘನತೆಯನ್ನ, ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ನಿರ್ವಹಿಸಬೇಕು. ಆಮೇಲೆ ಇನ್ನೂ ಒಂದು ವಿಚಾರ,
ಈ ಒಂದು ಸಚಿವರಾಗಿರುವ ವ್ಯಕ್ತಿಗಳು, ಮಂತ್ರಿಗಳು, ಸಂಸತ್ ಸದಸ್ಯರು ನಿಮ್ಮ ಕಚೇರಿಗೆ ಬಂದಾಗ ದಯವಿಟ್ಟು ಈ ಸಂದರ್ಭದಲ್ಲಿ ಉಪಪ್ರಾಂಶುಪಾಲರಾದ ಅನುರಾಧ, ಶಿಕ್ಷಕರಾದ ಎನ್ಎಂ ಪುಟ್ಟಸ್ವಾಮಿ, ಬಿಕೆ ಕರಿಯಪ್ಪ, ಕಿರಣ್, ಬಿಕೆ ಕೆಂಪು ಸೇರಿದಂತೆ ಇತರರು ಹಾಜರಿದ್ದರು. ಆರ್ಎಸ್ಎಸ್ ಸಂಘಟನೆಯನ್ನ ನಿಷೇಧಿಸಬೇಕೆಂದು ಆಗ್ರಹಿಸಿ ವಿವಿಧ ಸಂಘಟನೆಗಳು ಇಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದವು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರೂರಿನಲ್ಲೇ ಈ ಪ್ರತಿಭಟನೆ ನಡೆದಿರುವುದು ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಲಚ್ಚಪ್ಪ ಜಮಾದಾರ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಯಾವುದೇ ಅಧಿಕೃತ ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಆರ್ಎಸ್ಎಸ್ ಸಂಘಟನೆಯನ್ನು ಕೂಡಲೇ ನಿಷೇಧಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಆರ್ಎಸ್ಎಸ್ ನೋಂದಣಿಯ ಕುರಿತು ಮಾಹಿತಿ ಕೇಳಿದ್ದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಘಟನೆಗಳು ಪಿತೂರಿ ನಡೆಸುತ್ತಿವೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವರ ವಿರುದ್ಧ ನಡೆಯುತ್ತಿರುವ ಈ ಷಡ್ಯಂತ್ರವನ್ನ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಕಲಬುರಗಿಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಹೋರಾಟ ಈ ದೇಶದಲ್ಲಿ ನೋಂದಣಿ ಇಲ್ಲಾರ್ದೇ 100 ವರ್ಷ ಪೂರೈಸಿದ ಆರ್ಎಸ್ಎಸ್ ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಈ ರಾಜ್ಯದ ಗೃಹ ಮಂತ್ರಿಗಳು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿ ಆರ್ಎಸ್ಎಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬೆಂಗಳೂರು ನಗರದಲ್ಲಿ ನಡೆಯುತ್ತಿರುವ ಬೀದಿ ಬದಿ ವ್ಯಾಪಾರಿಗಳ ಒತ್ತುವರಿ ತೆರವು ಕಾರ್ಯಾಚರಣೆಯ ಕುರಿತಾಗಿ ಪ್ರತಿಕ್ರಿಯಿಸಿರುವ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ಅಭಿವೃದ್ಧಿ ಹೊಂದಿದರೆ ಮಾತ್ರ ಎಲ್ಲರ ಬದುಕು ಹಸನಾಗಲು ಸಾಧ್ಯ ಎಂದು ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಒತ್ತುವರಿ ತೆರವು ಅನಿವಾರ್ಯತೆಯನ್ನು ವಿವರಿಸಿದ ಸಚಿವರು ನಗರದ ಸಮತೋಲಿತ ಬೆಳವಣಿಗೆಯ ಅಗತ್ಯವನ್ನ ಹೇಳಿದರು. ನಗರದಲ್ಲಿ ಬಡವರು, ಶ್ರೀಮಂತರು ಹಾಗೂ ದುಡಿಮೆಯ ವರ್ಗ ಹೀಗೆ ಪ್ರತಿಯೊಬ್ಬರು ಬದುಕಬೇಕು. ಬೆಂಗಳೂರಿನಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆಯಲ್ಲ, ಎಲ್ಲರೂ ಒಟ್ಟಾಗಿದ್ದರೆ ಮಾತ್ರ ಬೆಂಗಳೂರು. ಒತ್ತುವರಿ ತೆರವು ಕಠಿಣ ನಿರ್ಧಾರವಾಗಿದ್ದರೂ ನಗರದ ಸುಗಮ ಸಂಚಾರ ಮತ್ತು ವ್ಯವಸ್ಥಿತ ಬೆಳವಣಿಗೆಗಾಗಿ ಇದು ಅನಿವಾರ್ಯವಾಗಿದೆ. ಬೆಂಗಳೂರು ಜ್ವಲಂತವಾಗಿ ಬೆಳೆಯದಿದ್ದರೆ ನಾವೆಲ್ಲರೂ ನಷ್ಟ ಅನುಭವಿಸುತ್ತೇವೆ. ಈ ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದರಿಂದ ನನಗಾಗುವ ವೈಯಕ್ತಿಕ ಲಾಭವೇನೂ ಇಲ್ಲ. ಆದರೆ ಬೆಂಗಳೂರು ಬದುಕಿದರೆ ಮಾತ್ರ ನಮ್ಮೆಲ್ಲರ ಬದುಕು ಸುಭಿಕ್ಷವಾಗಿರುತ್ತದೆ. ಒತ್ತುವರಿ ತೆರವು ಕಾರ್ಯಾಚರಣೆಯು ಕಠಿಣವೆನಿಸಿದರೂ ನಗರದ ಭವಿಷ್ಯದ ಹಿತದೃಷ್ಟಿಯಿಂದ ಮತ್ತು ಎಲ್ಲಾ ವರ್ಗದ ಜನರ ಒಳಿತಿಗಾಗಿ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂಬ ಸಂದೇಶವನ್ನು ಸಚಿವರು ನೀಡಿದ್ದಾರೆ. ನನಗೆ ಲಾಭ ಇದೆಯಾ? ಏನು ಬೆಂಗಳೂರು ಸುಧಾರಣೆ ಆಗಬೇಕು, ಬೆಂಗಳೂರು ಅಂತ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರನೂ ಬೇಕು. ಬೆಂಗಳೂರು ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ, ತಿಳ್ಕೊಳ್ಳಿ. ನಾಳೆ ಬೆಂಗಳೂರು ಉಸಿರು ಕಟ್ಟಕ್ಕಾದ್ರೆ ನೀವು ಲಾಸ್ಟ್ಗೆ ಎಫೆಕ್ಟ್ ಆಗ್ಬೋದು. ಯಾಕಂದ್ರೆ ಎಲ್ಲ ಮೇಲಿರೋರು ಒಡಿಸ್ಕೋತಾರೆ, ಲಾಸ್ಟ್ಗೆ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಆದ್ರೆ ಇವತ್ತಲ್ಲ ನಾಳೆ ಅದು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಬೆಂಗಳೂರು ಸುಧಾರಣೆ ಆಗಲಿಲ್ಲ, ಬೆಂಗಳೂರು ಜ್ವಲಂತವಾಗಿ ಬೆಳೀಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ರಾಜ್ಯದಲ್ಲಿ ರಾಹುಲ್ ಗಾಂಧಿ ನಿರ್ದೇಶನದಂತೆ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದ್ದು ಸರ್ಕಾರಿ ಯಂತ್ರದ ದುರುಪಯೋಗವಾಗುತ್ತಿದೆ ಎಂದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವು ರಾಹುಲ್ ಗಾಂಧಿ ಅವರ ನಿರ್ದೇಶನದಂತೆ ರಾಜಕೀಯ ಪ್ರಭಾವದಿಂದ ನಡೆಯುತ್ತಿದೆ ಎಂದು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆರೋಪಿಸಿದ್ದಾರೆ. ಸರ್ಕಾರ ಸಮರ್ಪಕವಾಗಿ ಎಸ್ಐಆರ್ ನಡೆಸುತ್ತಿಲ್ಲ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಬಿಎಲ್ಎಗಳನ್ನು ಕರೆದೊಯ್ಯಬೇಕು ಎಂದು ಆಯೋಗ ಸೂಚಿಸಿದ್ದರೂ ಅದನ್ನು ಪಾಲಿಸದೆ ರಾಜಕೀಯ ದುರುದ್ದೇಶದಿಂದ ಸಾಮೂಹಿಕವಾಗಿ ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು. ಸುಧಾಕರ್, ವಿಶ್ವನಾಥ್, ಡಿಬಿ ಸದಾನಂದಗೌಡ ಹಾಗೂ ರೇಣುಕಾಚಾರ್ಯ ಅವರೊಂದಿಗಿನ ಭೇಟಿಯನ್ನು ಪ್ರಸ್ತಾಪಿಸಿ ಪಕ್ಷದ ಸಂಘಟನೆ ಬಗ್ಗೆ ಸಕಾರಾತ್ಮಕವಾಗಿ ಚರ್ಚೆ ನಡೆದಿದೆ. ನೋಟಿಸ್ ನೀಡುವ ಅಗತ್ಯವಿದ್ದಲ್ಲಿ ನೀಡುತ್ತೇವೆ, ಆದರೆ ಚರ್ಚಿಸದೆ ಕ್ರಮ ಕೈಗೊಳ್ಳುವುದು ಸರಿಯಲ್ಲ ಎಂದರು. मीडिया के थ्रू नहीं ले पाएंगे. हमारे पास सूचना के आदान प्रदान का सिलसिला रास्ता स्ट्रक्चर है. जेडीएस वाले ने खुद मीडिया के सामने बोला है कि वो बहुत इच्छित है. आप मीडिया वाले वो बहुत खतरनाक नाटक के लोग, इसलिए आपके सवालों. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಧಾರವಾಡ ಪ್ರವಾಸಿಗರ ಭೀಕರ ಅಪಘಾತ. ಯಲ್ಲಾಪುರದಲ್ಲಿ ಲಾರಿ ಕ್ರೂಸರ್ ಡಿಕ್ಕಿ, 7 ಸಾವು, 2 ಗಂಭೀರ. ಶಸ್ತ್ರಚಿಕಿತ್ಸೆ ಇಲ್ಲದೆಯೇ ನರ ಮತ್ತು ಕೀಲು ನೋವಿಗೆ ಚಿಕಿತ್ಸೆ. ಜನಪ್ರಿಯ ಆಸ್ಪತ್ರೆಯಲ್ಲಿ ಜಿಎಫ್ಸಿ ಥೆರಪಿ ಆರಂಭ. ಸಾರ್ವಜನಿಕರ ಸದುಪಯೋಗಕ್ಕೆ ಕರೆ. ಭಿನ್ನಾಭಿಪ್ರಾಯ ಮರೆತು ಸಂಘಟನೆಗೆ ಒತ್ತು ನೀಡಿ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆ. ಸಂಸದ ಸುಧಾಕರ್ ಸ್ಪಷ್ಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.